ಆಗಿ ವಿದ್ಯುತ್ ಕಂಬಕ್ಕೆ ಶಾಲಾ ಬಸ್ ಡಿಕ್ಕಿ ಹೊಡೆದಿದ್ದು ಪವಾಡ ಸದೃಶ ರೀತಿಯಲ್ಲಿ 20 ಮಕ್ಕಳು ಪಾರಾಗಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಪಘಾತ ನಡೆದಿದೆ. ಇಳಿಜಾರಿನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ. ಈ ವೇಳೆ ಬಸ್ ಚಾಲಕ ಸಮಯ ಪ್ರಜ್ಞೆ ಮೆರೆದಿದ್ದು ಮಕ್ಕಳ ಜೀವ ಉಳಿಸಿದ್ದಾರೆ. ರಿವರ್ಸ್ ಕ್ಯಾಮೆರಾ ನೋಡಿ ಮನೆಯ ಕಾಂಪೌಂಡ್ಗೆ ಬಸ್ ನುಗ್ಗಿಸಿ ಚಾಲಕ ಶಿವು ನಿಲ್ಲಿಸಿದ್ದಾನೆ. ನ್ಯಾಷನಲ್ ಪಬ್ಲಿಕ್ ಶಾಲೆಗೆ ಸೇರಿದ ಶಾಲಾ ಬಸ್ ಇದಾಗಿದೆ. ಮಲ್ಲೇಶ್ವರಂ ಸಂಚಾರ ವಿಭಾಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಾಡಿ ಬ್ರೇಕ್ ಅಪ್ಲೈ ಮಾಡುವಂತೋದೆ ಫುಲ್ ಬ್ರೇಕು ಹೊಂಟಾಯ್ತು. ಫುಲ್ ಹಿಂದಗಡೆ ಬಂದು ಕಂಟ್ರೋಲ್ ಮಾಡಿ ತಂದು ಇಲ್ಲಿಗೆ ನಿಲ್ಲಿಸಿರೋದು. ಜಾಸ್ತಿ ಏನಾರು ಬಿಟ್ಟಿದ್ರೆ ಹಾಲೊಂದು ಬೂತ್ ಎಲ್ಲ ಹೊಂಟೋಗ್ಬಿಡೋದು. ಒಂದು 500 ಮೀಟ್ರು. 500 ಮೀಟ್ರ್. ಸಮಯ ಪ್ರಜ್ಞೆಯಿಂದನೇ ಉಳಿತು. ಹೌದು ಯಾರಿಗೂ ಹೌದು. ಏನು ಆ ಟೈಮಲ್ಲಿ ಹೆಂಗೆ ಕಂಟ್ರೋಲ್ ಮಾಡಿದ್ರಿ ಅಂತ? ಆದರೆ ಆ ಕಡೆ ಈ ಕಡೆ ಮಿರರಲ್ಲ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡಿಕೊಂಡೇ ಫುಲ್ ಕಂಟ್ರೋಲ್ ಮಾಡಿದೆ. ಆದ್ರೂ ಏನು ಮಾಡಿದೆ ಅಂದರೆ ಬೇರೆ ಕಡೆ ಬಿಟ್ಟಿದ್ರೆ ಇನ್ನು ಹುಡುಗರುಗಳೆಲ್ಲ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಫುಲ್ಲು ಕಾಂಪೌಂಡ್ಗೆ ಹೊಡೆದು ನಿಲ್ಲಿಸಿತ್ತು. ಗಾಡಿ ಆಪೇನು ಆಗಲಿಲ್ಲ. ಮಾಮೂಲಿ ಏನಾಯಿತು ಅಂದರೆ ಫುಲ್ ಬ್ರೇಕ್ ಹೊಂಟೋಯ್ತು. ಪೆಟ್ಲು ಹೊಂಟೋಗ್ಬಿಡ್ತು. ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಏಪ್ರಿಲ್ 1ರಿಂದ ವಿದ್ಯುತ್ ಬಿಲ್ ಏರಿಕೆಗೆ ಎಸ್ಕಾಂಗಳು ಸಿದ್ಧವಾಗಿದ್ದು ಪ್ರತಿ ಯೂನಿಟ್ಗೆ 12ರಿಂದ 15 ಪೈಸೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಕಳೆದ ವರ್ಷ ಪ್ರತಿ ಯೂನಿಟ್ಗೆ 36 ಪೈಸೆ ದರವನ್ನ ಎಸ್ಕಾಂ ಹೆಚ್ಚಳ ಮಾಡಿತ್ತು. ಆದರೂ ಎಸ್ಕಾಂಗಳಿಗೆ ಕಳೆದ ವರ್ಷ 4,600 ಕೋಟಿ ರೂಪಾಯಿ ಆದಾಯ ನಷ್ಟವಾಗಿತ್ತು. ಹೀಗಾಗಿ ಮತ್ತೆ ವಿದ್ಯುತ್ ದರ ಏರಿಕೆ ಮಾಡಲು ಎಸ್ಕಾಂ ಪ್ರಸ್ತಾಪಿಸಿದೆ. ಈ ಬಗ್ಗೆ ಫೆಬ್ರವರಿ 27ರವರೆಗೆ ಕೆಇಆರ್ಸಿ ಅಧ್ಯಕ್ಷ ರವಿಕುಮಾರ್ ಎಸ್ಕಾಂಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ. ಎಸ್ಕಾಂಗಳ ನಷ್ಟ ಸರಿದೂಗಲು ಏಪ್ರಿಲ್ 1ರಿಂದ ವಿದ್ಯುತ್ ದರ ಏರಲಿದ್ದು ಗ್ರಾಹಕರಿಗೆ ಮತ್ತೊಂದು ಬರೆ ಬೀಳಲಿದೆ. ಭಿಕ್ಷುಕರ ಕಲ್ಯಾಣಕ್ಕೆಂದು ಸಂಗ್ರಹಿಸಿದ್ದ ಹಣವನ್ನ ಜಿಬಿಎ ದುರುಪಯೋಗ ಪಡಿಸಿದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಆಸ್ತಿ ತೆರಿಗೆದಾರರಿಂದ 3% ಭಿಕ್ಷುಕರ ಸೆಸ್ ಸಂಗ್ರಹಿಸಲಾಗುತ್ತೆ. ಸಂಗ್ರಹವಾಗುವ ಹಣ ಭಿಕ್ಷುಕರ ಪುನರ್ವಸತಿಗಾಗಿ ಬಳಸಲಾಗುತ್ತೆ. ಪ್ರತಿ ವರ್ಷ ಸುಮಾರು 100 ಕೋಟಿ ಹಣ ಸಂಗ್ರಹಿಸಲಾಗುತ್ತೆ. ಆದರೆ 2024-25ನೇ ಸಾಲಿನ ಭಿಕ್ಷುಕರ ಉಪಕರ ದುಡ್ಡನ್ನ ಜಿಬಿಎ ನೀಡಿಲ್ಲ. ಕೇಂದ್ರ ಪರಿಹಾರ ಸಮಿತಿಗೆ ಪ್ರಾಧಿಕಾರ ಹಣ ಹಸ್ತಾಂತರ ಮಾಡಬೇಕಿತ್ತು. ಭಿಕ್ಷುಕರ ಉಪಕರ ನೀಡುವಂತೆ 3 ಪತ್ರ ಬರೆದರೂ ನಿರ್ಲಕ್ಷ್ಯ ವಹಿಸಿದೆ. ರಾಜ್ಯದಲ್ಲಿ ಭಿಕ್ಷುಕರ ಪ್ರಮಾಣ ಕಡಿಮೆ ಮಾಡಲು ಜನರಿಂದ ತೆರಿಗೆ ಸಂಗ್ರಹಿಸಿ ಇದೀಗ ಭಿಕ್ಷುಕರ ಉಪಕರ ದುಡ್ಡು ಬೇರೆ ಅಭಿವೃದ್ಧಿಗೆ ಬಳಕೆ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಅದು ನಾವು ನೋಡ್ತೇವೆ ಹಂತವಾಗಿ ಏನು ಸೆಸ್ ಇದೆ. ವಿಲ್ ಡೆಫಿನೆಟ್ಲಿ ಟ್ರಾನ್ಸ್ಫರ್ ಇಟ್ ಟು ದ ಡಿಪಾರ್ಟ್ಮೆಂಟ್. ಇದೆ ವಿ ವಿಲ್ verify the details. ಪತ್ರ ಬಂದಿದೆ. we will ask the concerned corporations to make the transfers. ಅದು ನಾವು ನೋಡ್ತೇವೆ ಹಂತವಾಗಿ ಏನು ಸೆಸ್ ಇದೆ. we will definitely transfer it to the department concerned. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.